ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೈತರು ಯಾವ ರೀತಿ ಸರ್ಕಾರದಿಂದ ಜೇನು ಸಾಕಾಣಿಕೆಗೋಸ್ಕರ ತರಬೇತಿ ಮತ್ತು ಸಬ್ಸಿಡಿಯನ್ನ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋಗೋಣ. ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಯಾವ ದಾಖಲಾತಿಗಳು ಬೇಕು, ಮತ್ತೆ ಜೇನು ಸಾಕಾಣಿಕೆಯಿಂದ ರೈತರಿಗೆ ಯಾವ ರೀತಿ ಲಾಭಾಂಶಗಳಾಗ್ತವೆ ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೇನು ಸಾಕಾಣಿಕೆ ಅಂತ ಬಂದಾಗ ಕರ್ನಾಟಕದಲ್ಲಿ ಮುಖ್ಯವಾಗಿ ಎರಡು ರೀತಿ ಜೇನುಗಳನ್ನ ಸಾಕ್ತಾ ಇದ್ದಾರೆ. ಮೊದಲನೆಯದಾಗಿ ಮುಜಂಟಿ ಜೇನು, ಎರಡನೆಯದಾಗಿ ತುಡುವೆ ಜೇನು. ಈ ಮುಜಂಟಿ ಜೇನು ಏನಿದೆ ಇದು ತುಂಬಾ ಸಣ್ಣದಿರುವಂತಹ ಜೇನು. ಇದು ಸಣ್ಣ ಗಾತ್ರದ ಜೇನು ಆಗಿರೋದ್ರಿಂದ ಇದರಲ್ಲಿ ಮೆಡಿಸಿನಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರ ಜೇನುತುಪ್ಪದಲ್ಲಿ. ಇನ್ನ ಮುಜಂಟಿ ಜೇನನ್ನ ಬಿಟ್ರೆ ನಾವು ಸಾಕಾಣಿಕೆ ಮಾಡುವಂತದ್ದು ತುಡುವೆ ಜೇನು. ಈ ತುಡುವೆ ಜೇನನ್ನ ಸಾಕಾಣಿಕೆ ಮಾಡೋದಕ್ಕೋಸ್ಕರ ಸರ್ಕಾರದ ಕಡೆಯಿಂದ ನಿಮಗೆ ಸಬ್ಸಿಡಿ ಮತ್ತೆ ತರಬೇತಿಯನ್ನು ಕೂಡ ನೀಡ್ತಾರೆ. ಈಗ ಈ ಜೇನು ಹುಳುಗಳ ಬಗ್ಗೆ ಕಿರುಪರಿಚಯವನ್ನ ತಿಳ್ಕೊಂತ ಹೋದ್ರೆ ಈ ಜೇನು ಹುಳುಗಳಲ್ಲಿ ಮುಖ್ಯವಾಗಿ 3 ಜಾತಿ ಬರುತ್ತೆ. 3 ಜಾತಿ ಅಂತಂದ್ರೆ 2 ಜಾತಿ ಇರೋದು, ಒಂದು ಹೆಣ್ಣು ಇನ್ನೊಂದು ಗಂಡು. ಆದ್ರೆ ಇದರಲ್ಲಿ ಮೊದಲನೆಯದಾಗಿ ರಾಣಿ ಹುಳು, ಎರಡನೆಯದಾಗಿ ಕೆಲಸಗಾರ ಹುಳು, ಮೂರನೇದಾಗಿ ಬರುವಂತದ್ದು ಸೈನಿಕ ಹುಳು. ಈ ಸೈನಿಕ ಹುಳು ಏನಿದೆ ಇದು ಗಂಡು ಹುಳುಗಳಾಗಿರ್ತವೆ. ಮತ್ತೆ ಇನ್ನು ಉಳಿದಿರುವಂತಹ ರಾಣಿ ಹುಳು ಮತ್ತೆ ಕೆಲಸಗಾರ ಹುಳು ಇವೆರಡೂ ಕೂಡ ಹೆಣ್ಣು ಹುಳುಗಳಾಗಿರ್ತವೆ. ಇನ್ನ ಏನು ಜೇನು ಸಾಕಾಣಿಕೆ ಮಾಡ್ಬೇಕಾದ್ರೆ ನಾವು ಹೆಚ್ಚಿನ ಪರಿಶ್ರಮವನ್ನ ಪಡುವಂತ ಅವಶ್ಯಕತೆನೇ ಇಲ್ಲ. ಮತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಯಾಕಂತಂದ್ರೆ ಅವುಗಳ ಆಹಾರವನ್ನ ಅವುಗಳೇ ಹುಡುಕ್ಯಂತವೆ. ಯಾವ ರೀತಿ ಅಂತ ಅಂದ್ರೆ ಜೇನುತುಪ್ಪವನ್ನ ರೆಡಿ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಜೇನುತುಪ್ಪ ತಯಾರಿ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಪರಾಗ ಮತ್ತೆ ಮಕರಂದ. ಈ ಪರಾಗ ಮತ್ತೆ ಮಕರಂದವನ್ನ ಅವುಗಳು ಆ ಗೂಡಿಗೆ ತರಬೇಕಲ್ವಾ, ಆ ಬಾಕ್ಸ್ಗೆ ಆ ತರಬೇಕಾದ್ರೆ ಯಾವ್ದ್ರಿಂದ ತರ್ತವೆ, ಅವುಗಳ ಬಾಯಲ್ಲಿ ಇಟ್ಕೊಂಡು ತರ್ತವೆ. ಇವಾಗ ಗೊತ್ತಾಯ್ತು ಜೇನುತುಪ್ಪ ಯಾವ ರೀತಿ ರೆಡಿ ಆಗುತ್ತೆ. ಮೊದಲನೇದಾಗಿ ಪರಾಗ, ಎರಡನೇದಾಗಿ ಮಕರಂದ, ಮೂರನೇದಾಗಿ ಜೇನು ಹುಳುವಿನ ಜೊಲ್ಲು. ಈ 3 ಸೇರಿ ಆಗುವಂತದ್ದೇ ಜೇನುತುಪ್ಪ. ಈಗ ಜೇನುತುಪ್ಪ ಯಾವ ರೀತಿ ರೆಡಿ ಆಯ್ತು ಅಂತ ಗೊತ್ತಾಯ್ತು. ಇನ್ನ ಈ ಜೇನು ಹುಳುಗಳಿಗೆ ಬೇಕಾಗಿರುವಂತಹ ಮಕರಂದ ಮತ್ತೆ ಪರಾಗ ಎಲ್ಲೆಲ್ಲಿ ಸಿಗುತ್ತೆ. ಈ ಮಕರಂದ ಅಂತ ಬಂದಾಗ ನಮ್ಮ ತೆಂಗಿನ ಮರಗಳಿರ್ಬೋದು ಅಥವಾ ಅಡಿಕೆ ಮರಗಳು ಇವುಗಳಲ್ಲಿ ಯಥೇಚ್ಛವಾಗಿ ಮಕರಂದ ಸಿಗುತ್ತೆ. ಇನ್ನ ಪರಾಗದ ವಿಷಯಕ್ಕೆ ಬಂದ್ರೆ ಪರಾಗ ಹೆಚ್ಚಾಗಿ ಹೂವಿನ ಗಿಡಗಳಲ್ಲಿ ಸಿಗುತ್ತೆ, ತೋಟಗಾರಿಕೆ ಬೆಳೆಗಳು ಮತ್ತೆ ತರಕಾರಿ ಬೆಳೆಗಳು ಈ ರೀತಿ ಗಿಡಗಳಲ್ಲಿ ಯಥೇಚ್ಛವಾಗಿ ಪರಾಗ ಸಿಗ್ತಾ ಹೋಗುತ್ತೆ. ಆದ್ರಿಂದ ನೀವು ಜೇನು ಸಾಕಾಣಿಕೆಯನ್ನ ಶುರು ಮಾಡಬೇಕು ಅಂತ ಇದ್ರೆ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ, ಮತ್ತೆ ಆ ಒಂದು ಜಾಗ ಯಾವ ಜಾಗದಲ್ಲಿ ನೀವು ಬಾಕ್ಸ್ ಗಳನ್ನ ಇಡ್ತೀರಾ ಆ ಜಾಗದ ಆಸುಪಾಸಿನಲ್ಲಿ ಸುತ್ತಮುತ್ತ ಪರಾಗ ಮತ್ತೆ ಮಕರಂದ ಎರಡೂ ಕೂಡ ಯಥೇಚ್ಛವಾಗಿ ಸಿಗುವಂತಹ ವಾತಾವರಣ ಇರುವಂತ ಜಾಗದಲ್ಲಿ ನೀವು ಇಟ್ರೆ ಉತ್ತಮವಾಗಿ ಇರುತ್ತೆ. ಜೇನು ಕೃಷಿ ಕುರಿತಾಗಿ ನಾವೊಂದು ಇಂಟರ್ವ್ಯೂ ಅನ್ನ ಮಾಡಿದ್ವಿ. ಅವರ ಹೆಸರು ನಟರಾಜ್ ದಿಬ್ಬೂರ್ ಅಂತ. ಅವರು ಸಬ್ಸಿಡಿ ಕೂಡ ಪಡ್ಕೊಂಡಿದ್ದಾರೆ, ಟ್ರೈನಿಂಗ್ ಅನ್ನ ಪಡ್ಕೊಂಡು ಯಶಸ್ವಿಯಾಗಿ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಸಿಗುತ್ತೆ. ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಆ ಒಂದು ವಿಡಿಯೋನ ನೋಡಬಹುದು. ಇನ್ನ ಇವುಗಳ ಮೇಂಟೆನೆನ್ಸ್ ಅಂತ ಬಂದಾಗ ನೀವು ವಾರಕ್ಕೆ 1 ಬಾರಿ ಆದ್ರೂ ಕೂಡ ನೀವು ಅದರ 3ನೇ ಲೇಯರ್ ಇರುತ್ತೆ, 3ನೇ ಲೇಯರ್ ಅಲ್ಲಿ ನೀವು ಕ್ಲೀನ್ ಮಾಡಬೇಕು. ಯಾಕಂತ ಅಂದ್ರೆ ಅಲ್ಲಿ ವ್ಯಾಕ್ಸ್ ಮತ್ತು ಮೊಟ್ಟೆ ಇಡುವಂತ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಅದರಿಂದ ನಿಮ್ಮ ಜೇನು ಸಾಕಾಣಿಕೆಗೆ ತೊಂದರೆ ಆಗುತ್ತೆ. ಹಾಗಾಗಿ ವಾರಕ್ಕೆ 1 ಬಾರಿ ಆದ್ರೂ ಕೂಡ ಅದರ ತಳಬದಿಯನ್ನ ಅಂದ್ರೆ 3ನೇ ಲೇಯರ್ ಅನ್ನ ಕ್ಲೀನ್ ಮಾಡ್ಬೇಕಾಗತ್ತೆ. ಎರಡನೆಯದಾಗಿ ಅಭಾವ ಕಾಲ ಅಂತ ಬರುತ್ತೆ. ಅಭಾವ ಕಾಲ ಈ ಏಪ್ರಿಲ್ ಇಂದ ಆಗಸ್ಟ್ ರೇಂಜ್ ಅಲ್ಲಿ ಬರುತ್ತೆ. 1 ತಿಂಗಳು ಆ ಕಡೆ ಈ ಕಡೆ ಆಗ್ಬೋದು. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಅವುಗಳು ಹೊರಗಡೆ ಹೋಗ್ಬಿಟ್ಟು ಆಹಾರವನ್ನ ತಂದ್ರು ಸಂಗ್ರಹಣೆಯನ್ನ ಮಾಡೋದಕ್ಕೆ ಆಗಲ್ಲ. ಆ ಒಂದು ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಬಟ್ಟಲಿನಲ್ಲಿ ನೀವು ಸಕ್ಕರೆ ನೀರನ್ನ ಆ ಬಾಕ್ಸ್ ನಲ್ಲಿ ಇಡ್ಬೇಕಾಗತ್ತೆ. ಅವುಗಳಿಗೆ ತಾತ್ಕಾಲಿಕವಾಗಿ ಆಹಾರ ಸಿಕ್ಕದಾಗೆ ಆಗುತ್ತೆ. ಆ ರೀತಿ ಮೇಂಟೆನೆನ್ಸ್ ಕೂಡ ಕಡಿಮೆ ಮತ್ತೆ ಲಾಭಾಂಶವನ್ನು ಕೂಡ ಹೆಚ್ಚಿಸ್ಕೋಬಹುದು. ಇದರಿಂದ ಆದಾಯದ ರೂಪಗಳನ್ನ ಯಾವ ರೀತಿ ನೋಡ್ಬೋದು ಅಂತಂದ್ರೆ ಮೊದಲನೇದಾಗಿ ಬರುವಂತದ್ದು ನಿಮ್ಮ ಬೆಳೆಗಳ ಇಳುವರಿಯಲ್ಲಿ ಹೆಚ್ಚುವಳಿ. ಅಂದ್ರೆ ನೀವು ಯಾವ ಬೆಳೆಯನ್ನ ಬೆಳೆದಿರ್ತೀರಾ, ತರಕಾರಿ ಬೆಳೆ ಇರ್ಬೋದು ಅಥವಾ ನೀವು ತೆಂಗನ್ನ ಬೆಳೀತಾ ಇರ್ಬೋದು, ಅಡಿಕೆಯನ್ನ ಬೆಳೀತಾ ಇರ್ಬೋದು, ತೋಟಗಾರಿಕೆ ಬೆಳೆಯನ್ನ ಬೆಳೀತಾ ಇರ್ಬೋದು. ಈ ರೀತಿ ಬೆಳೆಗಳನ್ನ ಬೆಳೆದಾಗ ಇವುಗಳು ಪರಾಗಸ್ಪರ್ಶ ಮಾಡುವಂತ ಕಾರಣದಿಂದಾಗಿ 20 ರಿಂದ 25% ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು. ಏನು ಕಡಿಮೆ ಕಾಸ್ಟು, ಏನು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ, ಹೆಚ್ಚುವರಿ ಇಳುವರಿಯನ್ನು ಕೂಡ ಈ ಒಂದು ಜೇನು ಸಾಕಾಣಿಕೆಯಿಂದ ಪಡ್ಕೋಬಹುದು. ಹಾಗಾಗಿ ಮೊದಲು 1 ಬಾಕ್ಸ್ ಇಂದ ಶುರು ಮಾಡಿ ಅದರಲ್ಲಿ ಅನುಭವವನ್ನ ಪಡ್ಕೊಂಡು ಸಂತಾನಾಭಿವೃದ್ಧಿಯನ್ನ ಯಾವ ರೀತಿ ಮಾಡಬಹುದು ಅಂತ ನೋಡ್ಕೊಂಡು ದೊಡ್ಡದಾಗಿ ಮಾಡುವಂಥದ್ದು ಉತ್ತಮ. ಯಾಕಂತಂದ್ರೆ ನೀವು ಇಲ್ಲಿ
ಮೊದಲನೇದಾಗಿ ಒಂದು ಇಳುವರಿಯಲ್ಲಿ ಆದಾಯವನ್ನ ಪಡ್ಕೋಬಹುದು. ಎರಡನೆಯದಾಗಿ ಜೇನು ಸಂತತಿಯ ಅಭಿವೃದ್ಧಿಯನ್ನ ಮಾಡಿ ಅವುಗಳನ್ನು ಕೂಡ ಮಾರಾಟ ಮಾಡಿ ನೀವು ಹಣವನ್ನ ಗಳಿಸ್ಕೋಬಹುದು. ಮೂರನೆಯದಾಗಿ ಜೇನು ವ್ಯಾಕ್ಸ್ ಅನ್ನು ಕೂಡ ನೀವು ಮಾರಾಟ ಮಾಡಬಹುದು. ನಾಲ್ಕನೆಯದಾಗಿ ಜೇನು ತುಪ್ಪವನ್ನು ಕೂಡ ನೀವು ಮಾರಾಟ ಮಾಡಿ ಹಣವನ್ನ ಗಳಿಸಬಹುದು. ಹೀಗಾಗಿ ನಾಲ್ಕು ಮಾರ್ಗಗಳಲ್ಲಿ ನೀವು ಹಣವನ್ನ ಸಂಪಾದಿಸಬಹುದು ಜೇನು ಸಾಕಾಣಿಕೆಯಿಂದ. ಇನ್ನ ಈ ಒಂದು ಯೋಜನೆ ಅಂದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಅಲ್ಲ, ಇದು ರಾಜ್ಯ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದ್ದು ಕೂಡ ಒಂದು ಯೋಜನೆ ಇದೆ, ಅದರ ಹೆಸರು ರಾಷ್ಟ್ರೀಯ ಜೇನು ಸಾಕಾಣಿಕೆ ಯೋಜನೆ ಅಂತ. ಅದರ ವಿಡಿಯೋವನ್ನು ಕೂಡ ನಾವು ಸ್ವಲ್ಪ ದಿನದಲ್ಲೇ ಮಾಡ್ತೇವೆ, ಅದನ್ನ ಅಪ್ಲೋಡ್ ಮಾಡಿರ್ತೀನಿ. ಇನ್ನ ಈ ಒಂದು ಯೋಜನೆಗೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು? ಮೊದಲಿಗೆ ನೋಡಿ, ಅರ್ಜಿಯನ್ನ ನೀವು ನಿಮ್ಮ ಜಿಲ್ಲೆಯ ತೋಟಗಾರಿಕೆ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಯಾಕಂತಂದ್ರೆ ನೋಡಿ, ಈಗ ಜೂನ್ ಜುಲೈ ಏನ್ ಬರುತ್ತೆ ಆ ಟೈಮಲ್ಲಿ ನಿಮ್ಗೆ ವಿತರಣೆಯನ್ನ ಮಾಡ್ತಾರೆ ಬಾಕ್ಸ್ ಗಳನ್ನ. ಹಾಗಾಗಿ ಈ ಜನವರಿ ಫೆಬ್ರವರಿ ಒಳ್ಳೆ ಟೈಮು ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ. ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಿದಾಗ ಅವರು ನಿಮ್ಮ ನಂಬರ್ ಅನ್ನ ತಗೊಂತಾರೆ, ಫೋನ್ ನಂಬರ್ ಅನ್ನ ನಿಮ್ಗೆ ಹೇಳ್ತಾರೆ. 30 ಜನದ್ದು ಒಂದು ಗ್ರೂಪ್ ಆಗ್ಲಿ, ಗ್ರೂಪ್ ಆದ ತಕ್ಷಣ ನಿಮ್ಗೆ ಫೋನ್ ಹಾಕ್ತಿವಿ. 30 ಜನದ್ದು ಒಂದು ಗುಂಪನ್ನ ಆದ ತಕ್ಷಣ ನಿಮ್ಗೆ ಫೋನ್ ಹಾಕ್ಬಿಟ್ಟು ಕರೆಸಿ ನಿಮ್ಗೆ 2 ದಿನ ಟ್ರೈನಿಂಗ್ ಕೊಡ್ತಾರೆ. ಒಂದು ದಿನ ನಿಮ್ಗೆ ಪಠ್ಯ ಪುಸ್ತಕದಲ್ಲಿರೋದನ್ನ ಬೋಧನೆ ಮಾಡ್ತಾರೆ, ಎರಡನೇ ದಿನ ನಿಮ್ಗೆ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಸೆಷನ್ ಅನ್ನ ಇಟ್ಕೊಂಡು ತೋರಿಸ್ತಾರೆ. ಮತ್ತೆ ಆ 2 ದಿನ ನೀವು ಏನ್ ಟ್ರೈನಿಂಗ್ ಹೋಗಿರ್ತೀರಲ್ಲ, ನೀವು ಟ್ರೈನಿಂಗ್ ಅಟೆಂಡ್ ಆಗಿದ್ದೀರಾ ಅಂತ ಅವರೇ ದುಡ್ಡು ಕೂಡ ಕೊಡ್ತಾರೆ. ಅವರೇ ದುಡ್ಡು ಕೂಡ ಕೊಟ್ಟು ನಿಮ್ಗೆ ಟ್ರೈನಿಂಗ್ ಅನ್ನು ಕೊಟ್ಟು ಸಬ್ಸಿಡಿಯನ್ನು ಕೊಡ್ತಾರೆ. ಇನ್ನು ಸಬ್ಸಿಡಿ ವಿಚಾರಕ್ಕೆ ಬಂದ್ರೆ 90% ಸಬ್ಸಿಡಿ SC ST ಅವ್ರಿಗೆ, 75% ಸಬ್ಸಿಡಿ ಜನರಲ್ ಅವ್ರಿಗೆ. ಹೋದ್ ಸಲಿ 75% ಸಬ್ಸಿಡಿಯನ್ನ ಕನ್ಸಿಡರ್ ಮಾಡ್ಕೊಂಡ್ರೆ 1250 ರೂಪಾಯಿ ಒಂದು ಬಾಕ್ಸಿಗೆ ಬಿದ್ದಿದೆ. ಹೋದ ವರ್ಷ ಏನು ಜೂನ್ ಜುಲೈಯಲ್ಲಿ ವಿತರಣೆ ಮಾಡಿದ್ರಲ್ಲ ಜೇನು ಪೆಟ್ಟಿಗೆಗಳನ್ನ, ಸೊ ಆ ಟೈಮಲ್ಲಿ 1250 ರೂಪಾಯಿಗೆ ಒಂದು ಬಾಕ್ಸ್ ಅನ್ನ ಜನರಲ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನ 90% ಸಬ್ಸಿಡಿ ಅಂತ ಅಂದ್ರೆ ಇನ್ನೂ ಕೂಡ ಕಡಿಮೆ ಆಗುತ್ತೆ SC ST ಅವ್ರಿಗೆ. ಇನ್ನ ಇದನ್ನ ನಿಮಗೆ ಟ್ರೈನಿಂಗ್ ಅನ್ನ ಕೊಟ್ಟಾದ್ಮೇಲೆ ಸಂಜೆ ಹೊತ್ತಿನಲ್ಲಿ ಒಂದು 6 ಗಂಟೆ ಮೇಲೆ ನಿಮ್ಗೆ ಕೊಡ್ತಾರೆ. ಯಾಕಂತ ಅಂದ್ರೆ ಅವುಗಳಿಗೆ ಕಣ್ ಕಾಣಿಸಲ್ಲ ಕತ್ಲಿನ ಹೊತ್ತಲ್ಲಿ, ಹಾಗಾಗಿ ಅವುಗಳು ಗೂಡನ್ನ ಸೇರ್ಕೊಂಡಿರ್ತವೆ. ಒಂದು ಗೂಡಿನಲ್ಲಿರುವಂತಹ ಜೇನುಗಳು ಇನ್ನೊಂದು ಗೂಡಿಗೆ ಹೋಗುವಂತದ್ದು ಅಸಾಧ್ಯ, ಅವುಗಳು ಹೋಗಲ್ಲ. ಆದ್ರಿಂದ ನೀವು ಅವುಗಳನ್ನ ಈಸಿಯಾಗಿ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೋಬಹುದು ಅಂತ ಸಂಜೆ ಟೈಮಲ್ಲಿ ಕೊಡ್ತಾರೆ. ಇನ್ನ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು? ಯಾರು ಬೇಕಾದ್ರೂ ಸಲ್ಲಿಸಬಹುದು. 18 ವರ್ಷದ ಮೇಲ್ಪಟ್ಟಂತವರು ಸಲ್ಲಿಸಬಹುದು. ನಿಮಗೆ ಜಮೀನ್ ಇರ್ಲಿ, ಜಮೀನ್ ಇಲ್ದಲೇ ಇರ್ಲಿ, ನೀವು ಹಳ್ಳಿಯಲ್ಲಿ ಇರ್ಲಿ, ಇಲ್ಲ ಅಂತಂದ್ರೆ ನೀವು ಸಿಟಿಲಿ ಟೌನ್ ಪಟ್ಟಣದ ವ್ಯಾಪ್ತಿಗೆ ಬಂದ್ರು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಯಾವ ರೀತಿ ಅಂತ ನೋಡ್ತಾ ಹೋದಾಗ ಸ್ವಲ್ಪ ಮಾನದಂಡಗಳಿವೆ. ಮೊದಲನೇದಾಗಿ ಬರುವಂತದ್ದು, ನೀವೇನಾದ್ರೂ ಕೂಡ ಜಮೀನ್ ಇರುವಂತವರಾಗಿದ್ರೆ, ಕಡಿಮೆ ಅಂತಂದ್ರೂ 1/2 ಎಕರೆ ಜಮೀನ್ ಇರಬೇಕು. ಆ 1/2 ಎಕರೆ ಜಮೀನಿಂದು ಪಾಣಿ ಆದ್ರೂ ಇರಬೇಕು. ಅಂದ್ರೆ ನಿಮ್ ಎಷ್ಟು ಜಮೀನಿದೆ ಅಷ್ಟೊಂದು ಪಾಣಿ ಇರಬೇಕು. ಮತ್ತೆ ಈ ಹಿಂದೆ ಇದೇ ರೀತಿ ಯಾವುದೇ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಿರಬಾರ್ದು. ಅಂದ್ರೆ ನೀವು ಜೇನು ಸಾಕಾಣಿಕೆಗೆ ಏನು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ, ಇದೇ ರೀತಿ ಯೋಜನೆಗಳಿಗೆ, ಜೇನು ಸಾಕಾಣಿಕೆ ಯೋಜನೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಿರಬಾರ್ದು. ಅಂದ್ರೆ ಸಲ್ಲಿಸಿ ಅದು ರಿಜೆಕ್ಟ್ ಆಗಿದ್ರೆ ಓಕೆ, ಅದು ಅಕ್ಸೆಪ್ಟ್ ಆಗ್ಬಿಟ್ಟು ನಿಮ್ಗೆ ಸಬ್ಸಿಡಿ ಬಂದಿದ್ರೆ ಮತ್ತೆ ನೀವು ಈ ಒಂದು ಯೋಜನೆಗೆ ಅರ್ಹರಾಗಿರಲ್ಲ. ಮತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ನೀವು ಆದಷ್ಟು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಸಲ್ಲಿಸಿದ್ರೆ ತುಂಬಾ ಉತ್ತಮವಾಗಿರುತ್ತೆ. ಯಾಕಂತ ಅಂದ್ರೆ ಯಾವುದೇ ಸರ್ಕಾರಿ ಯೋಜನೆ ಆಗಿದ್ರು ಕೂಡ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಅರ್ಜಿ ಸಲ್ಲಿಕೆ ಆಗಿದ್ರೆ ಪ್ರಾಮುಖ್ಯತೆಯನ್ನ ಜಾಸ್ತಿ ನೀಡ್ತಾರೆ, ಅದಕ್ಕೋಸ್ಕರ. ಇನ್ನ ಜಮೀನ್ ಇರೋರಿಗೆ ಈ ರೀತಿ ಆಯ್ತು. ಜಮೀನ್ ಇಲ್ದವ್ರು ಏನ್ ಮಾಡ್ಬೇಕು? ಜಮೀನ್ ಇಲ್ದವರು, ಇಲ್ಲ ಅಂತಂದ್ರೆ ಪಟ್ಟಣ ಪ್ರದೇಶದಲ್ಲಿರುವಂತವ್ರು, ಇವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ ಅವರ ನಿವಾಸದ ದೃಢೀಕರಣ ಪತ್ರವನ್ನ ನೀಡಬೇಕು. ನಿವಾಸದ ದೃಢೀಕರಣ ಪತ್ರವನ್ನ ನೀಡಿದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಈ ಒಂದು ಯೋಜನೆಯಿಂದ ಏನೇನು ಪ್ರಯೋಜನಗಳು ಸಿಗ್ತವೆ ಅಂತ ನೋಡ್ತಾ ಹೋದಾಗ, ಮೊದಲನೆಯದಾಗಿ ತರಬೇತಿ ಮತ್ತು ಮಾರ್ಗದರ್ಶನ ಸಿಗುತ್ತೆ. ಮತ್ತೆ ಜೇನುಹುಳು, ಜೇನು ಪೆಟ್ಟಿಗೆ ಮತ್ತೆ ಸ್ಟ್ಯಾಂಡ್ ಮೂರನ್ನು ಸೇರಿಸಿ ನಿಮಗೆ ಸಬ್ಸಿಡಿಯನ್ನ ಕೊಡ್ತಾರೆ. ನಾನು ಹೇಳಿದ್ನಲ್ಲ, ಹೋದ ವರ್ಷ 1250 ರೂಪಾಯಿ ಅಷ್ಟು ಸೇರಿಸಿ, ಸ್ಟ್ಯಾಂಡು, ಹುಳುಗಳು ಮತ್ತೆ ಬಾಕ್ಸ್ 3 ಸೇರಿಸ್ಬಿಟ್ಟು 1250 ರೂಪಾಯಿ. ನೀವು ಮಾಮೂಲಿ ಇಲ್ಲಿ ಬಿಸ್ನೆಸ್ ಮಾಡೋರ ಹತ್ರ ತಗೊಂತೀನಿ ಅಂತ ಅಂದ್ರೆ 4500ದಿಂದ 5000 ರೂಪಾಯಿ ಒಂದು ಬಾಕ್ಸಿಗೆ ಬೀಳುತ್ತೆ. ಹಾಗಾಗಿ ಸಬ್ಸಿಡಿ ಮುಖಾಂತರ 1 ರಿಂದ 2 ಬಾಕ್ಸ್ ಅನ್ನ ತಗೊಂಡು ಆದಷ್ಟು ಅನುಭವವನ್ನ ಪಡ್ಕೊಂಡು ನೀವೇ ಅದರಲ್ಲಿ ಸಂತಾನಾಭಿವೃದ್ಧಿಯನ್ನ ಮಾಡ್ಕೊಂಡು ನೀವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು. ಇನ್ನೇನಾದ್ರೂ ನೀವು ಮಧುವನವನ್ನ ಸ್ಥಾಪನೆ ಮಾಡ್ತೀರಾ ಅಂತಂದ್ರೆ, ಮಧುವನ ಅಂತ ಅಂದ್ರೇನು? ಮಧು ಅಂತ ಅಂದ್ರೆ ಹನಿ, ವನ ಅಂತ ಅಂದ್ರೆ ಫಾರೆಸ್ಟ್. ಹನಿ ಫಾರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಜಾಸ್ತಿ ಸಾಕಾಣಿಕೆಯನ್ನ ಮಾಡ್ತೀರಾ ಅಂತ ಅಂದ್ರೆ ಕನಿಷ್ಠ 14 ಬಾಕ್ಸ್ ಗಳನ್ನ ನಿಮ್ಗೆ ಕೊಡ್ತಾರೆ. ಅದರ ಜೊತೆಗೆ ಆ ಒಂದು ಮಧುವನವನ್ನ ಸೆಟಪ್ ಮಾಡೋದಕ್ಕೋಸ್ಕರ ನಿಮ್ಗೆ 70,000 ರೂಪಾಯಿವರೆಗೂ ಕೂಡ ಸಹಾಯಧನ ಈ ಒಂದು ಯೋಜನೆ ಅಡಿ ನಿಮ್ಗೆ ಸಿಗ್ತಾ ಹೋಗುತ್ತೆ.
ಇಷ್ಟು ಈ ಒಂದು ಯೋಜನೆ ಬಗ್ಗೆ ಮಾಹಿತಿಗಳಾಗಿತ್ತು. ಈ ಒಂದು ಯೋಜನೆಗೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು, ಯಾವ ರೀತಿ ಸಲ್ಲಿಸಬೇಕು, ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ. ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ನಿಮ್ಮ ಹತ್ತಿರದ ಅಂದ್ರೆ ನಿಮ್ಮ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಖ್ಯವಾದಂತಹ ದಾಖಲೆಗಳನ್ನ ನೋಡ್ತಾ ಹೋದಾಗ ಮೊದಲನೆಯದಾಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಎರಡನೆಯದಾಗಿ ಪಾಸ್ಬುಕ್ ಜೆರಾಕ್ಸ್, ಮೊದಲನೇ ಪೇಜಿಂದ ಏನಿರುತ್ತೆ ಪಾಸ್ಬುಕ್ ಅದರದ್ದು ಜೆರಾಕ್ಸ್ ಅನ್ನ ತಂದ್ರು ಕೂಡ ನಡೆಯುತ್ತೆ. ಮೂರನೇದಾಗಿ ನಿಮ್ಮ ಗುರುತಿನ ಚೀಟಿ, ಒಂದು ನೀವು ಆಧಾರ್ ಕಾರ್ಡ್ ಅನ್ನ ಕೊಡ್ಬೋದು, ಇಲ್ಲ ಅಂತ ಅಂದ್ರೆ ನೀವು ನಿಮ್ಮ ವೋಟರ್ ಐ ಡಿ ಅನ್ನ ಕೊಡ್ಬೋದು. ನಾಲ್ಕನೆಯದಾಗಿ ಬೇಕಾಗಿರುವಂತದ್ದು ನಿಮ್ದು ಜಮೀನಿದ್ರೆ ಜಮೀನಿನ ಪತ್ರ ಅಂದ್ರೆ ಪಾಣಿಯನ್ನ ಕೊಡಬೇಕು. ನಿಮ್ದು ಜಮೀನಿಲ್ಲ ಅಂತ ಅಂದ್ರೆ ವಿಳಾಸ ದೃಢೀಕರಣ ಪತ್ರವನ್ನ ನೀಡಿ ಅರ್ಜಿಯನ್ನ ಸಲ್ಲಿಸಿ. ಅರ್ಜಿ ಅಕ್ಸೆಪ್ಟ್ ಆದ್ರೆ ನಿಮ್ಮನ್ನ ಕರೆದು ತರಬೇತಿಯನ್ನ ಕೊಟ್ಟು ನಿಮ್ಗೆ ಸಬ್ಸಿಡಿಯನ್ನು ಕೂಡ ಕೊಟ್ಟು ನಿಮ್ಗೆ ಬಾಕ್ಸು, ಹುಳುಗಳು ಮತ್ತೆ ಸ್ಟ್ಯಾಂಡ್ ಅನ್ನ ಕೊಟ್ಟು ಕಳಿಸ್ತಾರೆ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರೈತರು ಜೇನು ಸಾಕಾಣಿಕೆಗೆ ಸರ್ಕಾರದಿಂದ ಇರುವಂತಹ ಸೌಲಭ್ಯವನ್ನ ಪಡ್ಕೋಬಹುದು ಅಂತ ತಿಳ್ಕೊಂಡ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.